ಸರ್ ನೋಡಿ, ಇದು ಅಗ್ರಿಬುಲ್ ಲೋಡರ್ ಅಂತ ಬರುತ್ತೆ. ಇದು 2,50,000 ಸ್ಟಾರ್ಟ್ ಆದ್ರೆ 6,20,000 ಇದೆ. ಡಿಪೆಂಡ್ ಅಪಾನ್ ನಿಮ್ಮ ಎಚ್ ಪಿ ಅಂತ ನಿಮ್ಮ ಟ್ರಾಕ್ಟರ್ ಇಂಜಿನ್ ಏನ್ ಕೆಪಾಸಿಟಿ ಬರುತ್ತೆ, ಟ್ರಾಕ್ಟರ್ ಇಂಜಿನ್ ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀವಿ. ಯಾವ್ದಕ್ಕೆ ಯಾವ ವರ್ಕಿಗೆ ಯಾವ ಸೂಟೇಬಲ್ ಅಂತ ನೋಡಿ 400 ಟೈಪ್ಸ್ 400 ತರ ವಿಧವಾದ ನಮ್ಮಲ್ಲಿ ಬಕೆಟ್ ಗಳಿದೆ. ಪ್ರತಿಯೊಂದು ವರ್ಕಿಗೂ ಬೇರೆ ಬೇರೆ ಆದಂತದ್ದು ಬಕೆಟ್ ಗಳು ನಮ್ಮಲ್ಲಿ ಫುಲ್ ಮಿಷಿನ್ಸ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದೀವಿ. ನಿಮ್ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಡ್ತೀವಿ. ಹೊಸ ಟ್ರ್ಯಾಕ್ಟರ್ ಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ ಹಳೆ ಟ್ರ್ಯಾಕ್ಟರ್ ಇಂಜಿನ್ ಚೆನ್ನಾಗಿದ್ದು, ಹೈಡ್ರಾಲಿಕ್ ಪವರ್ ಚೆನ್ನಾಗಿದ್ರೆ ನಾವೆಲ್ಲ ಟ್ರ್ಯಾಕ್ಟರ್ ಮಾಡ್ಕೊಡ್ತೀನಿ. ಇದು ಬಳಕೆ ನೀವು ತಿಪ್ಪೆ ಗೊಬ್ಬರ, ಎಮ್ ಸ್ಯಾಂಡ್, ಮತ್ತೆ ಇಂಡಸ್ಟ್ರಿಯಲ್ ಅಲ್ಲಿ ಆಲು ಬ್ರಿಕ್ಸ್ ವರ್ಕ್ ಗಳಿಗೆ ಈ ತರ ಏನು ಲೋಡಿಂಗ್ ವರ್ಕ್ ಏನ್ ಬರುತ್ತೆ ಎಲ್ಲದಕ್ಕೂ ಈ ಲೋಡಿಂಗ್ ವರ್ಕ್ ಆಗುತ್ತೆ. ಈ ಚಿಕ್ಕ ಮಟ್ಟದ ಏನ್ ಬರುತ್ತೆ ಅಂತಂದ್ರೆ ನಿಮ್ಗೆ ಟ್ರ್ಯಾಕ್ಟರ್ಗೆಲ್ಲ ಲೋಡ್ ಮಾಡ್ಬೋದು. ಸ್ವಲ್ಪ ಹೆವಿ ಬೇಕು ಅಂತಂದ್ರೆ ಒಂದು 45 HP ಮೇಲ್ಗೂ ಆದ್ರೆ ನೀವು ಟಿಪ್ಪರಿಗೆ ಲೋಡ್ ಮಾಡೋಂಥದ್ದು ಎಲ್ಲ ಮಾಡ್ಬೋದು. ಕೆಲವೊಂದೆಲ್ಲ ಅನ್ಲೋಡ್ ಮಾಡ್ಬೋದು. ಇದೆಲ್ಲ ಫುಲ್ ಲೋಡರ್ ಸೀರೀಸ್ ಬರುತ್ತೆ. ಇದಕ್ಕೆ ಅಗ್ರಿ ಸೀರೀಸ್ ಅಲ್ಲಿ ನಿಮ್ಗೆ ಏನಂತಂದ್ರೆ ಹೈಡ್ರಾಲಿಕ್ ಟ್ರ್ಯಾಕ್ಟರ್ ಇಂಜಿನ್ ಗೆ ಡೈರೆಕ್ಟ್ ಅಟ್ಯಾಚ್ಮೆಂಟ್ ಮಾಡಿರ್ತೀವಿ. ಹೈಡ್ರಾಲಿಕ್ ಡೈರೆಕ್ಟ್ ಅಟ್ಯಾಚ್ಮೆಂಟ್ ಅಲ್ಲಿಂದ ಆಗಿರೋದ್ರಿಂದ ಇದಕ್ಕೆ ಯಾವ್ದೇ ರೀತಿ ಎಕ್ಸ್ಟ್ರಾ ಕಾಸ್ಟ್ ಬರಲ್ಲ. ಮತ್ತೆ ನಾವು ಎಕ್ಸ್ಟ್ರಾ ಟ್ಯಾಂಕ್ ಕೊಡಲ್ಲ ಹೈಡ್ರಾಲಿಕ್. ಹಾಗಾಗಿ ನೀವು ಇಂಜಿನ್ ಶಾಪ್ ಮಾಡ್ಬೋದು. ಹಳೆ ಟ್ರ್ಯಾಕ್ಟರ್ ತಗೊಂಡ್ರೆ ನಿಮ್ಗೆ ಅನುಕೂಲ ಹೊಸ ಟ್ರ್ಯಾಕ್ಟರ್ ತಗೊಂಡ್ರೆ ಚೆನ್ನಾಗಿ ರನ್ ಆಗ್ತೀನಿ ನಾನು.